ಮೇಡಮ್ ಇನ್ನೊಂದು ನಿಮ್ಮ ತುಟಿಗಳ ವಿಚಾರ ಒಂದು ವೈರಲ್ ಆಗ್ತಾ ಇದೆ ಮ್ಯಾಮ್. ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ನಾನು ಆಲ್ರೆಡಿ ನಿನ್ನೆಯಿಂದ ಬಂದಿರೋ ಎಲ್ಲಾ ಮೀಡಿಯಾದವ್ರಿಗೂ ಹೇಳಿ ಇವಾಗ ಸರಿ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅನ್ನೋ ತರ ಆಗೋಗಿದೆ. ಆ ನಾನೇನ್ ಎಕ್ಸ್ಪೆರಿಮೆಂಟ್ ಮಾಡಿದ್ನೋ ಅದು ಸ್ವೆಲ್ಲಿಂಗ್ ಆಗಿ ಹ್ಮ್. ಆ ಅನ್ಕೊಂಡಿದ್ದಕ್ಕಿಂತ 3ರಷ್ಟು ಹೆಚ್ಚಿಗೆ ಊದ್ಕೋತು. ಹ್ಮ್. ಸೊ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಇದಾಗೋದಕ್ಕೆ, ಹೀಲ್ ಆಗೋದಕ್ಕೆ. ಬಟ್ ಸ್ವಲ್ಪ ಅನ್ಈವನ್ ಆಗಿದ್ದಿದ್ರಿಂದ 2-3 ಸತಿ ಹೋಗಿ ಕರೆಕ್ಷನ್ ಮಾಡಿಸ್ಬೇಕಾಯ್ತು. ಅದು ತುಂಬಾನೇ ಫಸ್ಟ್ ವೀಕ್ ಅಂತೂ ತುಂಬಾನೇ ಊದ್ಕೊಂಡಿತ್ತು. ಈವನ್ ಫೋಟೋಸ್ ಪೋಸ್ಟರ್ ಅಲ್ಲೂ ಕೂಡ ತುಂಬಾನೇ ಊದ್ಕೋತು. ರಾಂಗ್ ಟೈಮ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದೆ. ಯಾಕಂದ್ರೆ ನಂಗೆ ಹೇಳಿದ್ರು ಇಷ್ಟು ಟೈಮ್ ಅಲ್ಲಿ ಹೀಲ್ ಆಗತ್ತೆ, ಹ್ಮ್. ನೀವು ಹೋಗೋಷ್ಟೊತ್ತಿಗೆ ಕ್ಲಿಯರ್ ಆಗಿರತ್ತೆ ಅಂತ. ಒಂದ್ ಕಡೆ ಹಾಲೋ ಇದ್ದಿದ್ರಿಂದ ನಾನೇನ್ ಅನ್ಕೊಂಡೆ, ಅದನ್ನ ಈವನ್ ಮಾಡಿಸ್ಬಿಡೋಣ ಅಂತಾನೆ ಅನ್ಕೊಂಡೆ. ಹ್ಮ್. ಅವಕಾಶ ಸಿಕ್ಕಾಗ ನೀವೇ ಆಗ್ಲಿ ನಾವೇ ಆಗ್ಲಿ ಕೆಲವೊಂದು ನಮ್ಮ ಫೀಚರ್ಸ್ ನ ಸರಿ ಮಾಡ್ಕೊಳ್ಳುವಂತ, ನಾವೇನು ಮ್ಯಾನಿಕ್ವಿನ್ಸ್ ಎಲ್ಲ ಪರ್ಫೆಕ್ಟ್ ಆಗೇ ಬಂದಿರಲ್ಲ, ಹ್ಮ್. ಬಟ್ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನನ್ಗೇನು ತಪ್ಪು ಕಾಣಿಸ್ತಾ ಇಲ್ಲ. ಹ್ಮ್. ಯಾಕಂದ್ರೆ ಈ ಇಂಡಸ್ಟ್ರಿನಲ್ಲಿ ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಹ್ಮ್. ಕಪ್ಪಗಿದ್ರೆ ನೀನ್ ಬೆಳ್ಳಗಿಲ್ಲ ಅಂತಾರೆ, ಬೆಳಗಿದ್ರೆ ನೀನ್ ತುಂಬಾ ಬೆಳ್ಳಗಿದ್ಯಾ ಅಂತಾರೆ, ಹ್ಮ್. ಉದ್ದ ಇದ್ರೆ ನೀನ್ ಹೆಣ್ಮಗುವಾಗಿ ಇಷ್ಟು ಉದ್ದ ಇದೆಯಾ ಅಂತಾರೆ, ಹ್ಮ್. ಕುಳ್ಳಕ್ಕಿದ್ರೆ ಹೀಲ್ಸ್ ಹಾಕೋ ಅಂತಾರೆ. ಹ್ಮ್. ಪ್ರತಿ ವಿಚಾರಕ್ಕೂ, ಮೂಗಿಂದ ಹಿಡಿದು ಕಣ್ಣಿಂದ ಹಿಡಿದು ಪ್ರತಿ ವಿಚಾರಕ್ಕೂ ಒಂದಲ್ಲ ಒಂದು ಕ್ರಿಟಿಸಿಸಮ್ ನ ನಾವು ಅನುಭವಿಸೇ ಇರ್ತೀವಿ. ಅದರಿಂದ ಕೆಲವೊಂದು ಇನ್ಸೆಕ್ಯೂರಿಟೀಸ್ ಬಿಲ್ಡ್ ಆಗೇ ಇರುತ್ತೆ. ಹ್ಮ್. ಈಗ ನನ್ನ ಫ್ರೆಂಡ್ಸ್ ಆಗಿದ್ದವರು ಈಗಿಲ್ದಿರೋರು ತುಂಬಾ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಓಕೆ ಏನ್ ಮಾಡ್ಕೊಂಡಿದ್ದಾಳೆ ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ. ನನ್ ಪಾಯಿಂಟ್ ಒಂದೇ, ನನ್ನ ದೇಹ, ನನ್ನ ಇಷ್ಟ. ಈ ತರ ರಿಸಲ್ಟ್ ಬರುತ್ತೆ ಅಂದ್ರೆ ನಾನೇನ್ ದಡ್ಡಿನ ಮಾಡಿಸ್ಕೊಳ್ಳಿಕ್ಕೆ, ಅಂತ ದೊಡ್ಡ ಶೋಗ್ ಹೋಗೋದಿಕ್ಕೆ. ಹೋಗಿದೆ. ಈಗ ಅದಕ್ಕೆ ಆದಂತ ಒಂದು ಹೀಲಿಂಗ್ ಪೀರಿಯಡ್ ಇದೆ. 10 ದಿನ ಹೀಲಿಂಗ್ ಪೀರಿಯಡ್ ಇತ್ತು ಅದು. ಹಾಗಂತ ಮನೇಲಿ ಕೂರ್ಲಾ ನಾನು. ನಂಗೆ ಹೇಳಿದಿದ್ದು ಹೋಗೋಕ್ಕೂ ಮುಂಚೆ 10 ದಿನ. ಯಾಕಂದ್ರೆ ನಾನು ಸೂರ್ಯವಂಶ ಶೂಟಿಂಗ್ ಮುಗಿಸಿ 14ನೇ ತಾರೀಕು ತನಕ ನಾನು ಶೂಟ್ ಮಾಡಿದೆ. 10ನೇ ತಾರೀಕು ತನಕ ಡೇಟ್ ಕೊಟ್ಟಿದೆ, ಬಟ್ ಎಕ್ಸ್ಟೆಂಡ್ ಆಗಿ 14ನೇ ತಾರೀಕು ತನಕ ಶೂಟ್ ಮಾಡಿದ್ದೀನಿ. ಅದಾದ ನಂತರ ನನ್ನ ಪರ್ಸನಲ್ ವಿಚಾರ, ನನ್ನ ಮನೆ, ನನ್ನ ವಿಚಾರಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಎಲ್ರನ್ನೂ ಅಸೈನ್ ಮಾಡಿ ಡಿಸೈನರ್ ಹತ್ರ ಹೋಗಿ, ಅದ್ರ ಜೊತೆಗೆ ನಾವು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಒಂದಷ್ಟು ಟೆಸ್ಟ್ಸ್ ಮಾಡಿಸ್ಬಿಟ್ಟು ರಿಸಲ್ಟ್ಸ್ ಅವ್ರಿಗೆ ಕೊಟ್ಟು ಅವರು ಓಕೆ ಮಾಡಿ, ತುಂಬಾ ಪ್ರೊಸೀಜರ್ ಇರುತ್ತೆ. ಬಿಟ್ವೀನ್ ದಟ್ ನಾನು ಅನ್ಕೊಂಡೆ 10 ದಿನದಲ್ಲಿ ಹೀಲ್ ಆಗತ್ತೆ ಅಂದ್ರೆ ಒಂದು ಕಡೆ ಮಾತ್ರ ಫಿಲ್ ಆಗ್ಬೇಕಿತ್ತು, ಒಂದ್ ಚೂರ್ ಹಾಲೋ ಇತ್ತು. ಸೊ ಹಾಗಾಗಿ ಫಿಲ್ ಮಾಡಿಸ್ಕೊಳಕ್ ಹೋದಾಗ ಇಲ್ಲ ಒಂದೇ ಕಡೆ ಮಾಡಿದ್ರೆ ಅನ್ಈವನ್ ಕಾಣಿಸುತ್ತೆ ಅಂತ, ಇನ್ನೊಂದ್ ಕಡೆ ಸ್ವಲ್ಪ ಜಾಸ್ತಿ ಆಯ್ತು. ಅದು ವೆರಿ ಮಚ್ ಅನ್ಈವನ್ ಆಗಿ ಐ ಹ್ಯಾಡ್ ಟು ಗೆಟ್ ಇಟ್ ಡನ್. ಸೊ ಈ ತರ ರಿಸಲ್ಟ್ ಬರುತ್ತೆ ಅಂತಂದ್ರೆ ಯಾರು ದಡ್ರಲ್ಲ, ಯಾರುನು ಇಷ್ಟೊಂದು ಹೈಲೈಟ್ ಆಗತ್ತೆ ಅಂದ್ರೆ ಯಾರು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಟ್ ಇಸ್ ನಾಟ್ ಪರ್ಮನೆಂಟ್, ಇಟ್ ಇಸ್ ನಾಟ್ ಅ ಸರ್ಜಿಕಲ್ ಪ್ರೊಸೀಜರ್, ಅಥವಾ ಇಟ್ ಇಸ್ ನಾಟ್ ಪ್ಲಾಸ್ಟಿಕ್ ಸರ್ಜರಿ. ನೀವು ಎಷ್ಟೊಂದ್ ಜನ ನೋಡಿ ಮೈಕ್ರೋ ಬ್ಲೇಡಿಂಗ್ ಅಂತ ಮಾಡಿಸ್ಕೊಂಡಿರ್ತಾರೆ, ಇದು ಲೇಸರ್ ಅಂತ, ಹೇರ್ ರಿಮೂವಲ್ಗೆ ಲೇಸರ್ ಅಂತ ಮಾಡಿಸ್ಕೊಂಡಿರ್ತಾರೆ. ಸೊ ದ ಸೇಮ್ ವೇ ಲಿಪ್ ಕಲರ್ ಬದಲಾಯಿಸ್ಕೊಂಡು, ಯಾಕೆ ಸತೀಶ್ ಅವರೇ ನಂಗೆ ಹೇಳಿದ್ರು ನಾನು ಬರೋಕ್ ಮುಂಚೆ ಲಿಪ್ ಕಲರ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ. ಇದು ನೋಟಿಸ್ ಆಗಿದೆ ಅಷ್ಟೇ. ತುಂಬಾ ಜಾಸ್ತಿ ಸ್ವೆಲ್ ಆಗಿದ್ದರಿಂದ ನೋಟಿಸ್ ಆಗಿದೆ, ಅದರಿಂದ ಸಾಕಷ್ಟು ಟ್ರಾಲ್ ಆಗಿದೆ. ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗಿರಬಹುದು ನನಗೆ. ವಿಜುವಲ್ಸ್ ಕಡಿಮೆ ಬಂದಿರೋದಕ್ಕೆ ಅದು ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಗಿರಬಹುದು. ಎಂಡ್ ಆಫ್ ದ ಡೇ ಹೋಗಿದೆ, ಅದರಿಂದ ಪಾಠ ಕಲ್ತಿದ್ದು ಆಗಿದೆ. ಅದನ್ನ ಅಗ್ರಿ ಮಾಡ್ಕೊಂಡು ಅದನ್ನ ಮುಚ್ಚಿಡ್ತಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಐ ಆಮ್ ರೆಡಿ ಟು ಟಾಕ್, ಸೊ ದಟ್ ನೆಕ್ಸ್ಟ್ ಟೈಮ್ ಬೇರೆ ಯಾರಾದ್ರೂ ಆ ಡಿಸಿಷನ್ ತಗೋಬೇಕಾದ್ರೆ ಇವ್ರಿಗೆ ಹಿಂಗಾಗಿತ್ತು, ವಿ ಶುಡ್ ಬಿ ಕೇರ್ಫುಲ್ ಅಂತ ಅಟ್ಲೀಸ್ಟ್ ಅವ್ರು ಮಾಡಿಸ್ಕೊಳ್ತಾ ಇರ್ಲಿ. ನಮ್ಗೆ ಹೋಗಿದೆ. ಮುಂದೆ ಯಾಕಂದ್ರೆ ಮೊದಲನೇ ಸಲ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ಇನ್ನು ಮುಂದೆ ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೆ ಟ್ರಾಲ್ ಮಾಡಿ, ಕೆಟ್ಟದಾಗ ಕಮೆಂಟ್ ಮಾಡಿ, ಒಬ್ಬರನ್ನ ಹೀಯಾಳಿಸಿ, ಒಬ್ಬರ ವ್ಯಕ್ತಿತ್ವವನ್ನ ಅಗೌರವದಿಂದ ನೋಡಿ, ನಾವು ಮಾಡಿರೋ ಕೆಲಸನೆಲ್ಲ ಮರೆತು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿ ಆಪರ್ಚುನಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅಲ್ಲಿಗೆ ಹೋಗೋದು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು, ಇವಳು ಇಷ್ಟು ವಾರಕ್ಕೆ ಬಂದ್ಬಿಡ್ತಾಳೆ, ಅಷ್ಟು ವಾರಕ್ಕೆ ಬಂದ್ಬಿಡ್ತಾಳೆ ಅನ್ನೋದು ನಿಮಗೆ ಬರೀ ಒಂದು ಕಮೆಂಟ್ ಅಷ್ಟೇ. ಆದ್ರೆ ನಮಗೆ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಸೊ ಯಾರ ವಿಚಾರಕ್ಕೂ, ಯಾವುದೇ ವಿಚಾರಕ್ಕೂ ಇಷ್ಟ ಆಗಿಲ್ಲ ಅಂತ ಹೇಳಿ ಈಚೆ ಮಾಡಿಸ್ಕೋಬಾರ್ದಾಗಿತ್ತು. ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅಲ್ಲಿ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಯಾಕಂದ್ರೆ ಪ್ರೀತಿ ಕೊಡ್ತಿರಲ್ಲ ಅಷ್ಟು, ನಿಮ್ಗೆ ಹಕ್ಕಿದೆ. ಇಷ್ಟ ಆಗದಿರೋದನ್ನ ಇಷ್ಟ ಆಗಿಲ್ಲ ಅಂದಾಗ, ತಪ್ಪು ಮಾಡಿದಾಗ ಬೈಯೋದಿಕ್ಕೆ ಹಕ್ಕಿದೆ. ಆದ್ರೆ ನಮ್ಮನ್ನ ಕೆಳಗೆ ಬೀಳಿಸಕ್ಕೆ, ಹೀಯಾಳಿಸೋದಕ್ಕೆ, ಬೇರೆ ಯಾವುದೋ ವಿಚಾರಕ್ಕೆ ಕಂಪೇರ್ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ.
ಎದುರುಗಡೆ ಬಂದು ಹೇಳಿ, ಯಾರು ಹೇಳಲ್ಲ. ನಿಮ್ಗೋಸ್ಕರ ನೋಡ್ದೆ ನಾನು ಬಿಗ್ ಬಾಸ್, ನೀವಿರೋದ್ರಿಂದ ಎಪಿಸೋಡ್ಸ್ ನೋಡ್ದೆ, ನೀವ್ ಸಖತ್ ಡಿಗ್ನಿಫೈಡ್ ಆಗಿ ಆಡಿದ್ರಿ, ಏನು ಸಿಲ್ಲಿಯಾಗಿ ಮಾತಾಡಿಲ್ಲ ಅಂತೆಲ್ಲ ಎದುರುಗಡೆ ಬಂದು ಹೇಳ್ತಾರೆ. ಹಿಂದೆ ನಿಂತ್ಕೊಂಡು ನೋಡಿದ್ಯ ಅವಳು ಹೆಂಗ್ ಮಾಡ್ಕೊಂಡ್ಬಿಟ್ಲು, ಅಲ್ಲಿ ತುಟಿ ನೋಡಿ ಹೆಂಗಿದೆ, 3 ವಾರಕ್ಕೆ ಬಂದ್ಬಿಟ್ಲು. ಅಲ್ಲಿ ಅನುಭವಕ್ಕೆ ಏನಾಗಿದೆ ಅದ್ ನನಗ್ ಗೊತ್ತು. ನನಗೆ ಆ ಶೋ ಇಂದ ಏನ್ ಸಿಕ್ಕಿದೆ ಅದ್ ನನಗ್ ಗೊತ್ತು. ಅಷ್ಟೊಂದು ಧೈರ್ಯ ಅನ್ನೋದೇ ಇದ್ರೆ ನಿಮಗೆ, ಕೂತ್ಕೊಂಡು ಕಮೆಂಟ್ ಮಾಡೋರು ಬನ್ನಿ, ನನ್ನ ಮನೆ ಅಡ್ರೆಸ್ ಕೊಡ್ತೀನಿ. ನನ್ನ ಎದುರುಗಡೆ ಬಂದು ಮಾತಾಡಿ, ಅದಕ್ಕೆ ನಾನು ಜವಾಬು ಕೊಡ್ತೀನಿ. ಎಲ್ಲೋ ಕೂತ್ಕೊಂಡು ನನಗ್ ಕೇಳ್ದಿರೋ ಹಾಗೆ ನೀವು ಕ್ರಿಟಿಸೈಸ್ ಮಾಡ್ಕೊಂಡು, ಕಮೆಂಟ್ ಮಾಡ್ಕೊಂಡು, ಟೀಸ್ ಮಾಡ್ಕೊಂಡು ನನ್ನನ್ನ ಬೀಳಿಸ್ತೀರಾ ಅಂದ್ರೆ, ಇಷ್ಟು ವರ್ಷನೇ ಯಾರ್ಯಾರೋ ಬೀಳ್ಸಕ್ ಪ್ರಯತ್ನ ಪಟ್ರು ಬಿದ್ದಿಲ್ಲ. ಈಗ ತುಟ್ಟಿತಾನೆ, ಹಿಂಗ್ ಒರೆಸ್ಕೊಂಡು ಮುಂದೋಗ್ತಿರ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.